ಕುಷ್ಟಗಿಯ ರೈತ ಸಂಪರ್ಕ ಕೇಂದ್ರದ ಆವರಣದಲ್ಲಿ ರೈತರಿಗೆ ಬಿತ್ತನೆ ಬೀಜ ಹಾಗೂ ಕೃಷಿ ಪರಿಕರ ವಿತರಣೆಗೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮ ವೇಳೆ ಪರಿಶಿಷ್ಟ ವರ್ಗ ಹಾಗೂ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ರೈತ ಫಲಾನುಭವಿಗಳು ಕೃಷಿ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕೃಷಿ ಪರಿಕರ ಸೇರಿದಂತೆ ಯಾವುದೇ ಯೋಜನೆಯಡಿ ಅರ್ಜಿ ಸಲ್ಲಿಸಿದರೂ ಅನುದಾನ ಲಭ್ಯತೆ ಇಲ್ಲ ಎಂದು ಹೇಳಿ ಅಧಿಕಾರಿಗಳು ಸಾಗ ಹಾಕುತ್ತಿದ್ದಾರೆ. ಕಳೆದ 5 ವರ್ಷಗಳಿಂದ ಅರ್ಜಿ ಸಲ್ಲಿಸುತ್ತಾ ಬಂದರೂ ಈವರೆಗೆ ಯಾವೊಂದು ಯೋಜನೆಯ ಲಾಭ ಪಡೆದಿಲ್ಲ. ಇದರಿಂದ ಸಾಮಾನ್ಯ ವರ್ಗದ ರೈತರ ಕೈಕಾಲು ಹಿಡಿದು ಅವರ ಮುಖಾಂತರ ಯೋಜನೆಗಳ ಲಾಭ ಪಡೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ತಾಲೂಕಿನ ತೆಗ್ಗಿಹಾಳ್ ಗ್ರಾಮದ ಗಿರಿಯಪ್ಪ ಗೌಡ್ರ ಹಾಗೂ ಇತರ ರೈತರು ಶಾಸಕ ದೊಡ್ಡನಗೌಡ ಪಾಟೀಲ್ ಎದುರು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಬಿತ್ತನೆ ಬೀಜ ವಿತರಣೆಯ ಮೊದಲ ದಿನವೇ ರೈತರ ಮಧ್ಯೆ ನೂಕುನುಗ್ಗಲು ಉಂಟಾಗಿ ಪರಸ್ಪರ ವಾಗ್ವಾದಕ್ಕಿಳಿದದ್ದು ಕಂಡುಬಂತು. ಯಾವ್ದು ಕೊಟ್ಟಿಲ್ಲ ಸರ್, ಯಾವ್ದು ಎಷ್ಟೇ ಇಲ್ಲ ಅಂತ 2 ವರ್ಷ ಹತ್ರ ಒಟ್ಟೆ ಇಲ್ಲ ಇಲ್ಲಿ ಎಸ್ ಸಿ ಇಲ್ಲ ಅಂತಾರೆ, ಎಸ್ ಸಿ ಇಲ್ಲ ಅಂತಾರೆ, ಜನರಲ್ ಅಂತಾರೆ. ಈ ಜನರಲ್ ನಾನು ಕೈ ಕೆಲ್ಬದ್ದು ಜನರಲ್ ಕೂಡ ಆಗಿ ಚಿಂತನೆ ಕತ್ತೀನಿ ನಾನು. ಮತ್ತೆ ಕೊಡದಾಗಿದ್ರು ಮತ್ತೆ ಮಾತಾಡ್ತಾಗಿಲ್ಲ ಅಂತ ತಂದಿವ್ರಿ 75 ಇದೈತೆ ಅಂತ ನಮ್ಗಿಲ್ಲ ಅಲ್ರಿ, ಅದಕ್ಕೆ ಕೇಳಕಟ್ಟಿದ್ವಿ. ಯಾಕೆ ಬಂದಿಲ್ಲ, ಯಾಕೆ ಅನ್ಕೋ ಸರ್ ಮೇಲಧಿಕಾರಿಗೆ ಸ್ವಲ್ಪ ಪತ್ರ ಬರೆದು ನಮ್ಗೆ ಅನುಕೂಲ ಮಾಡಿಕೊಡ್ರಿ. ಏನಾಗಿದೆ ಅದಕ್ಕೆ ಬಂದಿಲ್ಲ, ಎರಡು ಸಲ ಬಂದಿಲ್ಲ. ಯಾರಿಗೆ ಕೊಟ್ಟಿಲ್ಲ, ಬೇಡಿಕೆ ಹೆಚ್ಚಾಗಿರೋದ್ರಿಂದ ಒಬ್ಬರಿಗೆ ಕೊಟ್ಟರೆ ಒಬ್ಬರಿಗೆ ಕೊಟ್ಟರೆ ಲಿಸ್ಟ್ ಕೊಡ್ರಿ, ಒಬ್ಬರಿಗೆ ಯಾರು 1 ವರ್ಷ ಕೊಟ್ಟರೆ ಹಂಗಲ್ಲ ಸರ್. ಆನ್ಲೈನ್ ಪ್ರಕಾರ ಕೊಟ್ಟಿಲ್ಲ ಅಲ್ರಿ ಒಬ್ಬರಿಗೆ. ನಾವು ಬೇಕಲ್ಲ, ನಾನು 3 ವರ್ಷ ಅರ್ಜಿ ಹಾಕಿನಿ, 3 ವರ್ಷ ಆಯ್ತು ಇಂಪ್ಲಿಮೆಂಟಿಗೆ. ನಾ ಎಲ್ಲದಕ್ಕೂ ಯಾರಿಗೆ ರೂಟ್ಗೆ ರೂಟ್ಗೆ ಹಾಕಿದ್ದೆ, ಅದು ಇಲ್ಲ ಅಂದ್ರೆ ಒಂದು ಮಿಷಿನ್ ಹಾಕಿದ್ವಿ, ಅದು ಇಲ್ಲ ಅಂದ್ರೆ ಒಟ್ಟ ಸಣ್ಣ ಪುಟ್ಟ ಒಂದು ಗನ್ ಕೂಡ ಮಿಷಿನ್ ಹಾಕಿದ್ರಿ, ಅದು ಇಲ್ಲ ಅಂದ್ರೆ ಒಟ್ಟ ಎಲ್ಲದಕ್ಕೂ ಅನುದಾನ ಇಲ್ಲ. ಅಲ್ರಿ ಸ್ಪ್ರಿಂಕ್ಲರ್ಗಂತೂ ನಾವು ನಿನ್ನೆ ಗ್ರೂಪ್ ಕಾಲ್ ಮಾಡಿದ್ದೇವೆ, ಸುಮಾರು 3,000 ಸರ್ ಸ್ಪ್ರಿಂಕ್ಲರ್ ಹಾಕಿ ನಮ್ಗೆ 2.5 ವರ್ಷ ಹತ್ರ ಹಾಕಿ ಕೇಳೋರು ಮತ್ತೆ ಮಾತಾಡ್ರಿ. ಸ್ಪ್ರಿಂಕ್ಲರ್ ಎಸ್ಸಿಗಂತೂ ಕೊರತೆ ಇಲ್ಲ. ಈಗ ಎಸ್ಸಿ ಬಂದಿದೆ, ಯಾಕೆ 2 ವರ್ಷ ಹಾಕಿಲ್ಲ ಕೇಳಿ ಯಾರು ಕಲ್ಲು ಬರೋ